ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸ್ವಲ್ಪ ವಿರಾಮಕ್ಕೆ ಜಾರಿತ್ತು. ಆದರೆ ಇವತ್ತು ಮತ್ತೊಮ್ಮೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಹೇಳ್ತಾರೋ ಗೌರವದಿಂದ ಸ್ವೀಕಾರ ಮಾಡೋಣ, ಅವ್ರು ಹೇಳಿದ ಮೇಲೆ ನಾವು ಸ್ವೀಕಾರ ಮಾಡೋಣ, ಈ ರೀತಿಯಾಗಿ ಹೇಳಿದ್ದಾರೆ. ಯತೀಂದ್ರ ಅವರನ್ನೇ ನಮ್ಮ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ, ಈ ರೀತಿಯಾಗಿ 5 ವರ್ಷ ಹಿಂದಿದ್ದ ಯತೀಂದ್ರ ಮಾತಿಗೆ ಡಿಸಿಎಂ ಡಿಕೆಶಿ ವ್ಯಂಗ್ಯದ ಬಾಣವನ್ನ ಹೂಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಇವತ್ತು ಸಿಎಂ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಬೆಳಗ್ಗೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಹೈಕಮಾಂಡ್ ಇದರ ಕುರಿತಾಗಿ ಡೈರೆಕ್ಟ್ ಆಗಿ ಹೇಳದೇ ಇರಬಹುದು, ಬಟ್ ಪರೋಕ್ಷವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದು ಅವರ ಬಾಯಿಂದ ಬಂದಂತಹ ಮಾತು. ಸೊ ಯಾವಾಗ ಈ ಒಂದು ಮಾತು ಅವರಿಂದ ಬಂತೋ, ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ ಕೂಡ ಅಲರ್ಟ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಅವರ ಬೆಂಬಲಿತ ಶಾಸಕರು ಒಬ್ಬೊಬ್ಬರಾಗಿ ಈಗ ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗಲೇ ಶುರುವಾಗಿದೆ ಆ ಪ್ರಕ್ರಿಯೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಹೇಳ್ತಾರೋ ಗೌರವದಿಂದ ಸ್ವೀಕಾರ ಮಾಡೋಣ, ಅವ್ರು ಹೇಳಿದ ಮೇಲೆ ನಾವು ಸ್ವೀಕಾರ ಮಾಡಬೇಕು, ಯತೀಂದ್ರ ಅವರನ್ನೇ ನಮ್ಮ ಹೈಕಮಾಂಡ್ ಅಂತ ನಾವು ಸ್ವೀಕರಿಸೋಣ ಅನ್ನುವಂಥ ಮಾತನ್ನು, ಅಂದರೆ ಅವರ ಸ್ಟೇಟ್ಮೆಂಟ್ಗೆ ಇವರ ರಿಯಾಕ್ಷನ್ ಈ ರೀತಿಯಾಗಿತ್ತು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಈಗ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನಲ್ಲಿರುವಂಥ ವ್ಯಂಗ್ಯಾನ, ಕೋಪಾನ, ಅಸಹನೇನ ಏನು ಅಂತ ಯಾವ ರೀತಿ ವ್ಯಾಖ್ಯಾನಿಸಬಹುದು ಇದನ್ನ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಈಗ ಬಜೆಟ್ ಅಧಿವೇಶನಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪೂರ್ವಭಾವಿ ಸಭೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. ಸೊ ಜಂಟಿ ಅಧಿವೇಶನ ಕೂಡ ಈಗ ಮುಗಿದಿದೆ. ಅದಾಗ್ತಿದ್ದಂತೆ ಈಗ ನಾಯಕತ್ವ ಚರ್ಚೆ ವಿಚಾರ ಮತ್ತೆ ಮುಂಚೂಣಿಗೆ ಬಂದಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ನೇರವಾಗಿ ಕೂಡ ಒಂದು ಅವಕಾಶ ಕೊಡ್ತಾ ಹೈಕಮಾಂಡ್ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಕೂಡ ಅವರು ಮತ್ತೆ ಹೇಳಿಕೆಗಳನ್ನ ಕೊಡುವಂತ ಒಂದು ಪ್ರಯತ್ನ ಆಗ್ತಿದೆ. ಸೊ ಅದೆಲ್ಲದರ ನಡುವೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೂಡ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಅಂದ್ರೆ ಹೈಕಮಾಂಡ್ ನಾಯಕರು ನೇರವಾಗಿ ಹೇಳ್ತಾ ಇದ್ರು, ಪರೋಕ್ಷವಾಗಿ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. 5 ವರ್ಷಗಳ ಕಾಲ ನಮ್ಮ ತಂದೆಯವರು ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಕ್ಲೈಮ್ ಮಾಡ್ಕೊಳಕ್ ಪ್ರಯತ್ನ ಮಾಡೋದು ಅಂತ ವಿಚಾರಕ್ಕೆ ಹೈಕಮಾಂಡ್ ನಾಯಕರು ಸ್ಪಂದಿಸಿಲ್ಲ. ಆದ್ರೆ ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕೂಡ ಯತೀಂದ್ರ ಅವರ ಹೇಳಿಕೆಗೆ ಕೌಂಟರ್ ಅನ್ನು ಕೊಡುವಂತ ಒಂದು ಪ್ರಯತ್ನ ಆಗಿದ್ದಾರೆ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಅವರೇ ಹೈಕಮಾಂಡ್, ಹಾಗಾಗಿ ಹೈಕಮಾಂಡ್ ಆಗಿರುವಂತ ಕಾರಣಕ್ಕಾಗಿ ಅವರ ಮಾತನ್ನೇ ಒಪ್ಪೋಣ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಕೌಂಟರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಮಗದೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ 2 ಬಾರಿ ಡೇಟ್ ಅನ್ನು ಕೂಡ ಕೊಟ್ಟಿದ್ದಂತಹ ಇಕ್ಬಾಲ್ ಹುಸೇನ್ ಕೂಡ ಅವರು ಮತ್ತೊಂದು ಒಂದು ಡೇಟ್ ಅನ್ನು ಕೊಡ್ತೀವಿ, ಆ ಡೇಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ, ಕಳೆದ 2 ಸಂದರ್ಭಗಳಲ್ಲಿ ಕೊಟ್ಟಂತಹ ದಿನಾಂಕಗಳು ಮಿಸ್ ಆಗಿದೆ, ಆದ್ರೆ ಮುಂದೆ ಕೊಡುವಂತ ದಿನಾಂಕ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದ್ ಕಡೆ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನುವಂತ ಪ್ರಯತ್ನಗಳು, ಒತ್ತಡಗಳು ಕೂಡ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರಿಂದ ಕೂಡ ವ್ಯಕ್ತ ಆಗ್ತಿದೆ ಹೈಕಮಾಂಡ್ ಮೇಲೆ. ಮಗದೊಂದ್ ಕಡೆ ನಾಯಕತ್ವ ವಿಚಾರವನ್ನ ಒಂದ್ ರೀತಿಯಲ್ಲಿ ಕೂಡ ಜೀವಂತವಾಗಿ ಇಟ್ಕೊಂಡು ಒಂದು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಮತ್ತು ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೀವು ನೋಡಿದ್ರೆಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀರಾ, ಅಂದ್ರೆ ಅವರು 5 ವರ್ಷನೇ ಅದ್ರ ಬಗ್ಗೆ ಏನು ಯೋಚನೆ ಮಾಡಿ. ಇನ್ನು ಈಗ 5 ವರ್ಷ ಪರಿಪೂರ್ಣ ಸಿಎಂ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಬಜೆಟ್ ಆದ್ಮೇಲೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ಇಶ್ಯೂ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನು ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ
ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಅಲ್ಲ, ಸೆಟಲ್ಡ್ ವಿಚಾರ ಅಂದರೆ ಇನ್ನು 5 ವರ್ಷ ಸಿದ್ದರಾಮಯ್ಯನವರೇ. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸ್ತಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಹೇಳಿದ್ದಾರೆ ಈ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳಿಬೇಕು ಅಂತ. ಗೊಂದಲಗಳಿದೆ. ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಿದೆ. ಅಲ್ಲ, ಅಲ್ಲಿಗೆ 5 ವರ್ಷ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಈಗ ಮನೆರಾಗ ವಿಚಾರದಲ್ಲಿ ಇವಾಗ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.